ಹೋಗನಾ ವೀಕ್ಷಿ ಅಲ್ಲೇ ಆನೆ ಬಂದಿತ್ತು ಅಂತ ಹೇಳು ವೀಕ್ಷಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅತ್ತೆ ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಮತ್ತು ಮುಖವಾಡ ಮತ್ತು ಇನ್ನೂ ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಎಮ್ ಸಿ ರೋಡ್ಗೆ ಹೋಗ್ತಾಯಿದ್ದೀವಿ ಆಟೋದಲ್ಲಿ. ನೋಡಿ ಇವರು ನಮ್ಮ ಅತ್ತೆ ವೀಕ್ಷಿಗಳು ಹೋಗ್ತಾ ಇದ್ದೀವಿ. ಹೋಗಿ ಸ್ವಲ್ಪ ಥಿಂಗ್ಸ್ ತೊಗೊಂಡು ಹಾಗೆ ಸ್ಯಾರೀಸ್ ನೋಡಿಕೊಂಡು ತೊಗೊಂಡು ಬರಬೇಕು ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗ್ತಾ ಏನಾಗುತ್ತೆ ಅಂತೆಲ್ಲ ರೆಕಾರ್ಡಿಂಗ್ ಮಾಡಿದ್ದೀನಿ, ತೋರಿಸ್ತೀನಿ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ಲು, ಒಂದು ಹತ್ರ ಕೂತ್ಕೊಳ್ಳಲ್ಲ. ಇವಳನ್ನ ಕರ್ಕೊಂಡೋಗಿ ತೊಗೊಂಡು ಬರೋ ಅಷ್ಟರಲ್ಲಿ ಯಪ್ಪ ಸಾಕು ಅನ್ಸ್ಬಿಡ್ತು, ಅಷ್ಟು ತರಲೆ ಇವಳು. ನೋಡ್ತಾ ಇದ್ರಲ್ಲ ನೀವು ಹೇಗೆ ಆಡ್ತಿದ್ದಾರೆ, ಒಂದು ನಿಮಿಷ ಒಂದು ಸೆಕೆಂಡ್ ಒಂದು ಹತ್ರ ಕೂತಿದ ಹತ್ರ ಕೂರಲ್ಲ. ಇದು ಸೆಂದಿಲ್ ಮುಂದೆ ಹಾಕಿರೋ ಸೆಟಪ್ಪು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಈ ಕಡೆ ಒಂದು ಆನೆ, ಆ ಕಡೆ ಜಿರಾಫೆ, ಝೀಬ್ರಾ ಮತ್ತಿನ್ನೇನೋ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅವಳೋಗಿ ನನ್ನ ಮಗಳಂತೂ ಆನೆನ ಬಿಡಲೇ ಇಲ್ಲ. ಹೋಗಿ ಆನೆ ಹತ್ರನೇ ನಿಂತ್ಕೊಂಡು ತಬ್ಕೊಂಡು ಮುದ್ದು ಕೊಡೋದು ಎಲ್ಲ ಮಾಡ್ತಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ಲು. ಅವಳಿಗೆ ನಾವು ಒಳಗಡೆ ಹೋಗೋದಕ್ಕೆ ಬಿಡ್ತಾಯಿರಲಿಲ್ಲ. ಒಳಗಡೆ ಹೋದ್ರೆ ಆಚೆ ಕರ್ಕೊಂಬಂದ್ಬಿಡೋಳು. ಆನೆ 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 ಅಂತ ಹೇಳ್ಬಿಟ್ಟು. ನೋಡಿ ಆ ಕಡೆ ಜಿರಾಫೆ ಎಲ್ಲ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂದರೆ ನೋಡಿ. ಹೋಗೋದು ಮುಟ್ಟೋದು ವಾಪಸ್ ಬರೋದು, ಹೋಗೋದು ಮುಟ್ಟೋದು ವಾಪಸ್ ಬರೋದು. ಅವಳಿಗೆ ಏನೇ ಆದರೂ ಈ ಕಡೆ ಆನೆನೇ ಬೇಕು. ಆ ಕಡೆ ಜಿರಾಫೆ ಒಂಟೆ ಎಲ್ಲ ಬೇಕಾಗಿಲ್ಲ, ಆನೆನೇ ಬೇಕು ಅವಳಿಗೆ. ನಮಗೆ ಶಾಪಿಂಗ್ ಮಾಡೋದಕ್ಕಿಂತ ಈ ಆನೆ ತೋರಿಸೋದೇ ಆಗೋಗಿತ್ತು ಅವಳಿಗೆ. ನಮಗೆ ಶಾಪಿಂಗ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಇವಳು, ಹಠ ಮಾಡ್ತಾಳೆ ಒಳಗಡೆ ಬಾ ಹೋಗೋಣ ಅಂತಂದರೆ. ಸರಿ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನೂ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡೋದ್ವಿ. ಒಳಗಡೆ ವೀಡಿಯೋಸ್ ಮಾಡೋದಕ್ಕೂ ಆಗಿಲ್ಲ, ಅಷ್ಟು ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಸ್ಯಾರಿ ಕಲೆಕ್ಷನ್ಸು ಅಷ್ಟೇ ಎಲ್ಲ ಫುಲ್ ಎಲ್ಲ ಆಯ್ದಾಕ್ಬಿಟ್ಟಿದ್ರು. ನನಗೆ ಸ್ಯಾರೀಸೇ ಇಷ್ಟ ಆಗಿಲ್ಲ. ಅಲ್ಲಿ ನಮಗೆ ಬೇಕಾಗಿರೋ ಕಲರು ಪ್ಯಾಟರ್ನು ಸಿಗಲೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಬೇರೆದನ್ನೆಲ್ಲ ತೊಗೊಂಡ್ವಿ. ನಿಮಗೆಲ್ಲ ಬೇಕಾಗಿತ್ತು ಕುಂಕುಮದ ಬಟ್ಲು ಮತ್ತು ಇದು ಲೋಟಸ್ ಬಟಲ್ ಅದೆಲ್ಲ ತೊಗೊಂಡು, ಮತ್ತು ಮುಖವಾಡ ಎಲ್ಲ ತೊಗೊಂಡು ಬೇರೆ ಕಡೆ ಹೋಗಿ ಸ್ಯಾರಿ ತೊಗೊಂಡ್ವಿ. ಸ್ಯಾರಿ ತೊಗೊಂಡಿದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ. ತೊಗೊಂಡು ಮತ್ತು ಸೆಂದಿಲಿಂದ ರಿಟರ್ನ್ ಆದ್ವಿ. ಅದು ಮತ್ತು ಏನೇನು ತೊಗೊಂಡ್ವಿ, ಏನೇನು ಶಾಪ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಕೊನೆಗೆ ಆ್ಯಡ್ ಮಾಡ್ತೀನಿ ನೋಡಿ. ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಆ್ಯಡ್ ಮಾಡ್ತೀನಿ. ನನ್ನ ಮಗಳನ್ನಂತೂ ಆಚೆ ಕರ್ಕೊಂಬಂದ್ಬಿಟ್ರೆ ಇದೇ ಪ್ರಾಬ್ಲಮ್ಮು, ಏನು ಮಾಡೋದಕ್ಕೂ ಬಿಡಲ್ಲ, ಸಿಕ್ಕಾಪಟ್ಟೆ ಕಾಡಿಸ್ತಾಳೆ. ಯಪ್ಪ ನಮಗಂತೂ ಯಾಕಾದರೂ ಕರ್ಕೊಂಬಂದ್ಬಿಟ್ಟು ಅವನಷ್ಟು ಕಾಡಿಸ್ಬಿಟ್ಲು. ಒಳಗಡೆ ಕರ್ಕೊಂಡೋದ್ರೆ ಓಡೋಡಿ ಬರ್ತಾಳೆ, ಕೈ ಬಿಡಿಸ್ಕೊಂಡು ಬರ್ತಾಳೆ. ಸೆಕ್ಯೂರಿಟಿ ಬೈದರು ಇಲ್ಲ, ಗದ್ರಿದ್ರು ಇಲ್ಲ, ಏನು ಮಾಡಿದ್ರು ಯಾರ ಮಾತು ಕೇಳ್ತಾ ಇಲ್ಲ ಇವತ್ತು ಯಾಕೋ. ಆಚೆ ಹೋಗ್ಬಿಟ್ರೆ ಅಂತೂ ಒಂದು ಸ್ವಲ್ಪನೂ ಭಯ ಇರಲ್ಲ ಅವಳಿಗೆ. ಅಪರೂಪಕ್ಕೆ ಆಚೆ ಕರ್ಕೊಂಡು ಹೋಗ್ತೀವಲ್ಲ, ಹಾಗಾಗಿ ಅವಳು ನಮ್ಮ ಮಾತು ಕೇಳಿಸ್ಕೊಳೋದೇ ಇಲ್ಲ, ನಮ್ಮನ್ನು ನೋಡೋದು ಇಲ್ಲ. ಏನು ಮಾಡಿದ್ರು ಇಲ್ಲ ಬಿಡಿ ಅಪ್ಪ, ಅಷ್ಟು ರೋಸ್ಬಿಟ್ಲತ್ತ. ಅದಕ್ಕರ್ಧ ನಾವು ಬೇಗ ಶಾಪಿಂಗ್ ಎಷ್ಟಾಗುತ್ತೋ ಅಷ್ಟು ಬೇಗ ಮಾಡಿಕೊಂಡು ಒಬ್ಬರು ಅವಳನ್ನ ನೋಡ್ಕೊಳೋದು, ಒಬ್ಬರು ಶಾಪಿಂಗ್ ಮಾಡೋದು, ಹಂಗಾಗಿಬಿಟ್ಟಿತ್ತು. ನೋಡಿಕೊಂಡು ನಾನು ನೋಡ್ಕೊತಿದ್ದೆ, ಹೋಗಿ ನೀವು ಮಾಡ್ಕೊಂಬನ್ನಿ ಅಂತ ನಮ್ಮ ಅತ್ತೆ ಹೋಗಿ ಮಾಡ್ಕೊತಿದ್ರು, ನಾನು ನೋಡ್ಕೊತಿದ್ದೆ ವೀಕ್ಷಿನ. ಎಲ್ಲ ಚೆನ್ನಾಗಿತ್ತು, ಹಬ್ಬದ ಪ್ರಯುಕ್ತ ಪರವಾಗಿಲ್ಲ, ಎಲ್ಲ ಚೆನ್ನಾಗಿತ್ತು. ಕಮ್ಮಿ ಪ್ರೈಸ್ಗೆ ಚೆನ್ನಾಗಿರೋ ಐಟಮ್ಸ್ನ ಹಾಕಿದ್ರು. ಹಾಗೆ ಬರಬೇಕಾದ್ರೂ ಬಿಡ್ತಾನೆ ಇಲ್ಲ ಇವಳು. ನೋಡಿ ಹೇಗೆ ಆಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು. ಅದು ನೋಡಿ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ರು ಅಂದರೆ ಅದು ನೋಡೇ ಹೋಗಬೇಕು, ಹಂಗೆ ಮಾಡಿದರು. ತುಂಬ ಚೆನ್ನಾಗಿತ್ತು ಔಟ್ಲುಕ್ ಮಾತ್ರ. ನೋಡಿಕೊಂಡು ಮತ್ತೆ ಹೋದ್ವಿ ಸ್ಯಾರಿ ತೊಗೊಳ್ಳೋಣ ಅಂತ. ಹೋಗಿ ಸ್ಯಾರಿ ತೊಗೊಂಡು ಓಡಾಡಿ ಸಾಕಾಗಿಬಿಟ್ಟಿತ್ತು. ಹಾಗಾಗಿ ಕಬ್ನಲ್ಲಿ ಕುಡಿಯೋಣ ಅಂತ ಹೋಗಿ ಕಬ್ನಲ್ಲಿ ಕುಡ್ಕೊಂಡು ಹೊರಟ್ವಿ. ಆಟೋ ಹೊತ್ತು ಕೂತ್ಕೊಂಡಿದ್ರೆ ಅಲ್ಲಿ ಇಷ್ಟೊತ್ತು ಡೂಪ್ಲಿಕೇಟ್ ಆನೆನ ನೋಡ್ತಾಯಿದ್ರೆ, ಇಲ್ಲಿ ಒರಿಜಿನಲ್ ಆನೆನೇ ಬಂದುಬಿಡ್ತು. ಎಷ್ಟು ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಹೆದ್ರ್ಕೊಂಬಿಟ್ಲು. ಆನೆ ಬಂದಿದ ತಕ್ಷಣ ದೂರದಿಂದ ನೋಡಿ ಆನೆ ಅಂತ ಪಡ್ಕೊತಿದ್ದವಳು. ಹತ್ರ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಹೆದ್ರ್ಕೊತಿದ್ಲು. ನೋಡಿ ಇಲ್ಲ ಆನೆ ಏನು ಮಾಡ್ತಿದೆ ಅಂತ ಕಾಸ್ಗೋಸ್ಕರ ಕೇಳ್ತಿದೆ ಅದು.
ಕಿರ್ಚಾಡ್ತಿದ್ಲು ಇವಳಂತೂ. ನಾನು ನೋಡಿ ಅದಕ್ಕೆ ಎಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂದರೆ ಎಷ್ಟು ಚೆನ್ನಾಗಿ ಆಟೋದಲ್ಲಿ ಕುತ್ಕೊಂಡಿರೋ ಹತ್ರ ಹೆಂಗೆ ಕೇಳುತ್ತೆ ಅದು. ಚೆನ್ನಾಗಿ ಟ್ರೈನ್ ಅಪ್ ಮಾಡಿರ್ತಾರೆ ಅನಿಸುತ್ತೆ. ಹೋಯಿತು ಆನೆ. ಈಗ ಮನೆ ಕಡೆ ಹೊರಟ್ವಿ. ನೋಡಿ ಇದೆ ಸೆಟಪ್ಪು. ನೋಡಿ ಐಟಮ್ಸ್ ಎಲ್ಲ ಇದೇ ಥರ ಐಟಮ್ಸನ್ನು ತೊಗೊಂಡಿರೋದು. ಮನೆಗೆ ಹೋಗಿ ಅದೆಲ್ಲ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ. ನನ್ನ ಮಗಳಿಗಂತೂ ನಿದ್ದೆ ಬಂದುಬಿಟ್ಟಿತ್ತು, ಆದರೂ ತಲೆ ಹರಟೆ ಮಾಡ್ತಾನೇ ಇದ್ಲು. ಅವಳಿಗೆ ಬೆಳಗಿಂದ ನಿದ್ದೆ ಮಾಡಿಲ್ಲ ಇವತ್ತು, ಹಾಗಾಗಿ ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ. ಆದರೂ ತಲೆ ಹರಟೆ ಮಾಡ್ತಾನೇ ಇದ್ಲು. ನೋಡಿ ಎಷ್ಟು ತರಲೆ ಮಾಡ್ತಾಳೆ. ಅವಳಿಗೆ ನಿದ್ದೆ ಬಂದುಬಿಟ್ಟಿದೆ, ಆದರೂ ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿತಾಳೆ, ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ತಾಳೆ. ಆಗಲೆಲ್ಲ ಕೇಳ್ತಾಳೆ ಆನೆನ ಆನೆ 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 ಅಂದ್ಬಿಟ್ಟು. ಓ ರಾಮ, ಯಾಕನ್ನ ಕರ್ಕೊಂಡು ಹೋಗ್ಬಿಟ್ಟು ಪಾಪ ಬಿಸಿಲಾಗೆ ಮಗುನ ಅನಿಸ್ಬಿಡ್ತು. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಶಾಪಿಂಗ್ ಎಲ್ಲ ಮುಗೀತು. ಬಾಳೆದಿಂಡಿನ ಸ್ಟ್ಯಾಂಡೇ ಚೆನ್ನಾಗಿ ಬಂದಿರಲಿಲ್ಲ, ನೋಡಿಕೊಂಡೆ ಎಲ್ಲ ನಾವು ರಶ್ ಇರೋದ್ರಿಂದ ಹಂಗೆ ತೊಗೊಂಬಂದ್ಬಿಟ್ವಿ, ಚೆನ್ನಾಗಿರಲಿಲ್ಲ. ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು. ಇದು ರಿಟರ್ನ್ ಮಾಡಬೇಕು ನಾವೀಗ ಹೋಗಿ. ಮಿಕ್ಕಿದ್ದು ಇದು ಲೋಟಸ್ದೊಂದು ಬಾಟಲು ಮತ್ತು ಕುಂಕುಮದ ಭರಣಿ 2 ತೊಗೊಂಡು ಹಾಗೆ ಸ್ಯಾರಿ ತೊಗೊಂಡು ಬಂದ್ವಿ. ಸ್ಯಾರಿದು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನಾಳೆ ಹಬ್ಬದ ದಿನ ಲಕ್ಷ್ಮಿ ಕೂರಿಸ್ತೀವಲ್ಲ ಆವಾಗೇನೆ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ.